ವೀಕ್ಷಕರ ರೆಡ್ಮಿ ನೋಟ್ 13 5G ಬಂದಿದೆ. ಸೊ ಇದನ್ನು ತೊಗೋಬೇಕಾ ಇಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ. ರೆಡ್ಮಿ ನೋಟ್ 13 5Gಗೆ ಆಲ್ಟರ್ನೇಟ್ ಫೋನ್ಸ್ ಯಾವುದಿದೆ, ಸೊ ಬೇರೆ ರೆಕಮೆಂಡೇಷನ್ಸ್ ಬೇಕಂದ್ರೆ ಕೂಡ ಈ ವಿಡಿಯೋ ಖಂಡಿತ ಫುಲ್ ನೋಡಿರಿ. ಫಸ್ಟ್ ರೆಡ್ಮಿ ನೋಟ್ 13 5G ಪ್ರೈಸ್ ಏನು ಇಟ್ಟಿದ್ದಾರೆ ಅಂದರೆ ಅರೌಂಡ್ 17,000 to 18,000 rupees ಇಟ್ಟಿದ್ದಾರೆ. ಸೊ ಯೂಶಲಿ ಮುಂಚೆ ರೆಡ್ಮಿ ನೋಟ್ ಸೀರೀಸ್ ಬಿಟ್ಟಿದಾಗ ಅರೌಂಡ್ 15,000 to 20,000 ಒಳಗಡೆ ನಿಮಗೆ ಪ್ರೋ ಪ್ಲಸ್ ಸೀರೀಸ್ ಸಿಗ್ತಾ ಇತ್ತು. ಬಟ್ ಅಗೇನ್ ಈ ಸರ್ತಿ ಏನು ಡಿಸೈಡ್ ಮಾಡಿದ್ದಾರೆ, ಚಿಪ್ಸೆಟ್ ಕಾಸ್ಟ್ ಜಾಸ್ತಿ ಆಗಿದೆ ಅಂತ ಒಳ್ಳೆ ಚಿಪ್ಸೆಟ್ ಹಾಕಿ ಅದನ್ನು ಅಬೌಟ್ 20 ಅಂದರೆ 24,000-25,000 rupeesಗೆ ಪ್ರೋ ಸೀರೀಸ್ ಅದಕ್ಕಿಂತ ಕಾಸ್ಟ್ಲಿ ಪ್ರೋ ಪ್ಲಸ್ ಬಿಟ್ಟಿದ್ದಾರೆ. ಸೊ ಇವಾಗ ಏನಾಗಿದೆ, ರೆಡ್ಮಿ ನೋಟ್ 13 ಬಂದ್ಬಿಟ್ಟು ಅರೌಂಡ್ 15,000 to 20,000 rupees ಒಳಗೆ ಕವರ್ ಅಪ್ ಮಾಡಿದ್ದಾರೆ. ಓಕೆ, ಹಾಗಾದ್ರೆ ಬೇರೆ ಫೋನ್ಸ್ ಇಷ್ಟು ಪ್ರೈಸಿಂಗ್ ಅಲ್ಲಿ ಯಾವ್ದು ಸಿಗ್ತಾ ಇದೆ, ಸೊ ಇದರಿಂದ ಬೆಟರ್ ಫೋನ್ ಆಫರಿಂಗ್ ಇದೆನಾ ಅಥವಾ ಕಡಿಮೆ ದರದಲ್ಲಿ ಇನ್ನೂ ಒಳ್ಳೆ ಫೋನ್ಸ್ ಸಿಗ್ತಾ ಇದೆನಾ, ಸೊ ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ರೆಡ್ಮಿ ನೋಟ್ 13 5G ನಲ್ಲಿ ಮೇಜರ್ ಆಸ್ಪೆಕ್ಟ್ಸ್ ಏನಿದೆ ಈ ಫೋನ್ ಖರೀದಿ ಮಾಡ್ಲಿಕ್ಕೆ ನಿಮಗೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಬಂದ್ಬಿಟ್ಟು ಡಿಸ್ಪ್ಲೇ, ಅಬ್ಸಲ್ಯೂಟ್ಲಿ ಗಾರ್ಜಿಯಸ್, ಅಂದರೆ ಸಖತ್ ಡಿಸ್ಪ್ಲೇ ಕೊಡ್ತಾರೆ ನಿಮಗೆ. 120 Hz ಫ್ಲೂಯಿಡ್ ಸ್ಮೂತ್ ಸೂಪರ್ ಸ್ಮೂತ್ ಡಿಸ್ಪ್ಲೇ ಅನ್ಬೋದು. ಇಂಪಾರ್ಟೆಂಟ್ ಏನಂದ್ರೆ DCI-P3 100% ಸಪೋರ್ಟ್ ಕೊಟ್ಟಿದ್ದಾರೆ, ಅಂದರೆ ಎಲ್ಲ ಕಲರ್ಸ್ ನಿಮಗೆ ಕವರ್ ಆಗುತ್ತೆ. ಸೊ 1 billion ಪ್ಲಸ್ ಕಲರ್ ಸಪೋರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ಡಿಸ್ಪ್ಲೇ ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ. 6.67 inches ಸಿಗ್ತಾ ಇದೆ ವಿತ್ 1000 nits ಆಫ್ ಬ್ರೈಟ್ನೆಸ್, ಅಂದ್ರೆ ಹೊರಗಡೆ ನೀವು ಸನ್ಲೈಟ್ ಅಲ್ಲಿ ತಗೊಂಡೋದ್ರೆ ಈಸಿಯಾಗಿ ನೋಡಿ ಇದನ್ನ ಯೂಸ್ ಮಾಡಬಹುದು. ಸೊ ರೆಡ್ಮಿ ನೋಟ್ 13 ಅಲ್ಲಿ ಮೇಜರ್ ಪ್ಲಸ್ ಪಾಯಿಂಟ್ ಬಂದ್ಬಿಟ್ಟು ಡಿಸ್ಪ್ಲೇ ಕ್ವಾಲಿಟಿ ತುಂಬಾ ಒಳ್ಳೆದಿದೆ, ಸೂಪರ್ ಆಮ್ಲೆಡ್ ಡಿಸ್ಪ್ಲೇ. ಸೆಕೆಂಡ್ ಒಂದು ಬಂದ್ಬಿಟ್ಟು 33 ವ್ಯಾಟ್ಸ್ ಫಾಸ್ಟ್ ಚಾರ್ಜಿಂಗ್, ಸೊ ಔಟ್ ಆಫ್ ದಿ ಬಾಕ್ಸ್ ಕೊಡ್ತಾ ಇದ್ದಾರೆ. ಈವನ್ ಅಡಾಪ್ಟರ್ ನೇಟಿವ್ ಸಪೋರ್ಟ್ ಇದೆ, ಅದರ ಹಾಗೆ ಈವನ್ ಫೋನ್ ಬ್ಯಾಟ್ರಿ ಕೂಡ 5000 mAh ಕೊಡ್ತಿದಾರಲ್ಲ, ಸೊ ಬ್ಯಾಟ್ರಿ ಇಶ್ಯೂ ನಿಮಗೆ ಬರೋದೇ ಇಲ್ಲ ರೆಡ್ಮಿಯಲ್ಲಿ. ಹಾಗಾಗಿ ಇದನ್ನ ಒಂದು ಪ್ಲಸ್ ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡಬಹುದು. ಸೊ 2 ಪಾಯಿಂಟ್ ಆಯಿತು. ಮೂರನೇದು ಬಂದ್ಬಿಟ್ಟು IP54 ರೆಸಿಸ್ಟೆಂಟ್ ಇದೆ, ಅಂದರೆ ಡಸ್ಟ್ ಆಸ್ ವೆಲ್ ಆಸ್ ರೈನ್ ಪ್ರೂಫ್ ಅಂತ ಇವ್ರು ಅಂತಾರೆ. ಸೊ ಸ್ವಲ್ಪ ನೀರು ಆ ಥರ ಸ್ಪ್ಲಾಶಸ್ ಬಿದ್ದರೆ ಹಾಗೆ ಸ್ವಲ್ಪ ಡಸ್ಟ್ ಕವರ್ ಆದರೆ ಪ್ರಾಬ್ಲಮ್ ಆಗೋದಿಲ್ಲ ಫೋನ್. ಕ್ಯಾಮ್ರಾ, ಸೊ 108 ಮೆಗಾಪಿಕ್ಸೆಲ್ AI ಟ್ರಿಪಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ 108 ಮೆಗಾಪಿಕ್ಸೆಲ್ ಈ ಸಲ ಯೂಸ್ ಮಾಡಿರೋದು 1.75 ಅಪರ್ಚರ್ ಕೊಡುತ್ತೆ, ಅಂದರೆ ಲೋ ಲೈಟ್ ಸಿಚುವೇಶನ್ ಅಲ್ಲಿ ಒಳ್ಳೆ ಇಮೇಜಸ್ ಕೊಡುತ್ತೆ ಅಂತ ಹೇಳ್ಬೋದು ಈ ಕ್ಯಾಮ್ರಾ ಸೆಟಪ್. ಅದ್ರ ಜೊತೆಗೆ 16 ಮೆಗಾಪಿಕ್ಸೆಲ್ AI ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಸೊ ಎಲ್ಲ ಪೋರ್ಟ್ರೇಟ್ ಫೀಚರ್ಸ್ ಹಳಮುಳ ಏನೇನು ಹಾಕ್ತಾರೆ, ಸೊ ಎಲ್ಲವೂ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಫೀಚರ್ ಸೆಟ್ ವೈಸ್ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾನೇನು ಅಂತಿದ್ದೀನಿ ಅಂದರೆ ವಿಡಿಯೋ ಫೀಚರ್ಸ್ ಏನು ಕೊಟ್ಟಿದ್ದಾರೆ, ಸೊ ಎಸ್ಪೆಷಲಿ ವಿತ್ ರೆಸೊಲ್ಯೂಷನ್ ಚಾಯ್ಸಲ್ಲಿ ನೀವು ಕೇವಲ 1080p 30 frames per second ಮಾತ್ರ ರೆಕಾರ್ಡ್ ಮಾಡ್ಬೋದು. ಸೊ ವಿಡಿಯೋ ನೀವೇನಾದರೂ 4K ಅಥವಾ 1080p 60 frames per second ಅಲ್ಲಿ ನೀವು ಮಾಡಬೇಕಂತ ಇದ್ದರೆ ಖಂಡಿತ ಇದರಲ್ಲಿ ಬರೋದಿಲ್ಲ, ಇದರಲ್ಲಿ ಅವಕಾಶನೇ ಇಲ್ಲ. ಆ್ಯಕ್ಚುಲಿ ಬೇರೆ ಆಲ್ಟರ್ನೇಟಿವ್ ಫೋನ್ಸ್ ಈ ಪ್ರೈಸಲ್ಲಿ ಅಲ್ಲಿನೂ ನಿಮಗೆ 1080 30 frames per secondಗೆ ಸೀಮಿತವಾಗಿದೆ. ಯಾಕಂದರೆ ಇಲ್ಲಿ ಚಿಪ್ಸೆಟ್ ಏನು ಇವರು ಯೂಸ್ ಮಾಡಿದ್ದಾರೆ, Mediatek Dimensity 6080 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಸೊ ಅದು ನನಗೆ ಸ್ವಲ್ಪ ಡಿಸಪಾಯಿಂಟಿಂಗ್ ಅಂತು, ಸ್ವಲ್ಪ ಹಳೆಯದು ಹಾಗೆ ಸ್ವಲ್ಪ ಲೋವರ್ ಎಂಡ್ ಪ್ರೊಸೆಸರ್ ಇದು. ಸೊ ಈಸಿಲಿ Mediatek Dimensity 7050 ಪ್ರೊಸೆಸರ್ಗೆ ಹೋಗೋದಾಯಿತು. ಬೇರೆ ಫೋನ್ಸ್ ಅಲ್ಲಿ ಕವರ್ ಮಾಡಿದ್ದಾರೆ, ಅದನ್ನೇ ಚಿಪ್ಸೆಟ್ ಯೂಸ್ ಮಾಡಿದ್ದಾರೆ. ಸೊ ಮಚ್ ಬೆಟರ್ ಕ್ವಾಲಿಟಿ ಸಿಗ್ತಾ ಇತ್ತು ನಿಮಗೆ ಆಸ್ ವಿತ್ ದ ಪರ್ಫಾರ್ಮೆನ್ಸ್. ಬಟ್ ಇವ್ರು ಯಾಕೆ ಇದನ್ನು ಚಾಯ್ಸ್ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. 6 nanometer ಆರ್ಕಿಟೆಕ್ಚರ್ ಕೂಡ ಇದೆ, ಹಳಿದಾಗಿದೆ. ಈಗ ಆಲ್ರೆಡಿ Gen 2 ಪ್ರೊಸೆಸರ್ಸ್ ಬಂದಿದೆ, 7S ಇರ್ಬೋದು, 4S ಇರ್ಬೋದು ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ. ಈವನ್ ಡೈಮೆನ್ಸಿಟಿಯಲ್ಲಿ ಕೂಡ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ ಆಲ್ರೆಡಿ. ಸೊ ಹಾಗೆ ಹೀಲಿಯೋ G99 ಚಿಪ್ಸೆಟ್ಗೆ ಕಂಪೇರ್ ಮಾಡಬಹುದು ಇದು. ಇಲ್ಲಿ ಅದನ್ನ ಏನು ಮಾಡುತ್ತೆ ಅಂದರೆ 1080p 30 frames per secondಗೆ ಬ್ರೇಕ್ ಆಗುತ್ತೆ. ಸೊ ಅದಕ್ಕಿಂತ ಜಾಸ್ತಿ ರೆಕಾರ್ಡ್ ಮಾಡ್ಲಿಕ್ಕೆ ಸಪೋರ್ಟೇ ಮಾಡೋದಿಲ್ಲ ಆರ್ಕಿಟೆಕ್ಚರ್. ಸೊ ಅದೊಂದು ಡ್ರಾಬ್ಯಾಕ್ ಅನ್ಸುತ್ತೆ ನನಗೆ. ಯಾಕಂದರೆ ಇತ್ತೀಚೆಗೆ ವಿಡಿಯೋ ಎಲ್ಲ 1080p 60 frames per second ರೆಕಾರ್ಡ್ ಮಾಡ್ತೀರಾ, 4K ರೆಕಾರ್ಡ್ ಮಾಡ್ತೀರಾ, ಅದನ್ನು ಡೌನ್ ಸ್ಕೇಲ್ ಮಾಡಿ ಆಮೇಲೆ ಎಡಿಟ್ ಮಾಡಿದರೆ ತುಂಬ ಕ್ಲಾರಿಟಿ ಕಾಣಿಸುತ್ತೆ. ಸೊ ಆ ಥರ ಎಲ್ಲ ಯೂಸ್ ಮಾಡಬೇಕಂದ್ರೆ ಇದರಲ್ಲಿ ಬರೋದಿಲ್ಲ. ಬಟ್ ಅದರ್ ಥಿಂಗ್ಸ್ ಅಂದರೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ, IP54 ರೇಟಿಂಗ್ ಇದೆ. ಅದ್ರ ಜೊತೆಗೆ ಐಆರ್ ಬ್ಲಾಸ್ಟರ್ ಕೊಟ್ಟಿದ್ದಾರೆ, ರಿಮೋಟ್ ಥರ ಯೂಸ್ ಮಾಡಬಹುದು. 3.5mm ಹೆಡ್ಫೋನ್ ಜಾಕ್ ಕೂಡ ಇದೆ. ಸೊ ಇದೆಲ್ಲ ಫೀಚರ್ಸ್ ಕವರ್ ಮಾಡಿದ್ದಾರೆ. ಓನ್ಲಿ ಥಿಂಗ್ ನಾನು ಅಂದಂಗೆ ಮೇಜರ್ ಡ್ರಾಬ್ಯಾಕ್ ಇಲ್ಲಿ ಬಂದ್ಬಿಟ್ಟು ಕ್ಯಾಮ್ರಾ ಸೆಟಪ್ ಅಲ್ಲಿ ವಿಡಿಯೋ ಲಿಮಿಟ್ ಹಾಕಿರೋದು. ಇದೇನಾದರೂ 15,000 rupees ಒಳಗಡೆ ಇಟ್ಟಿದ್ರೆ ಡೆಫಿನೆಟ್ ಆಗಿ ರೆಕಮೆಂಡ್ ಮಾಡ್ತಾ ಇದ್ದೆ. ಹಾಗಾದ್ರೆ ಆಲ್ಟರ್ನೇಟ್ ಫೋನ್ಸ್ ಯಾವಿದೆ? ಸೊ ರೆಡ್ಮಿ ನೋಟ್ 13 ತಗೊಳ್ಳಿಕ್ಕೆ ಹೋದ್ರೆ ಅರೌಂಡ್ 17,000-18,000 rupees ಆಗುತ್ತೆ. ಸೊ ಇದಕ್ಕೆ ಆಲ್ಟರ್ನೇಟ್ ಫೋನ್ಸ್ Motorola G54 5G ಇದೆ, ಬಿಲೋ 15,000, ಈಸಿಲಿ 13,000 rupees ಸಿಗ್ತಾ ಇದೆ. ಸೊ ಡೆಫಿನೆಟ್ಲಿ ಅದನ್ನ ಚೆಕ್ಔಟ್ ಮಾಡ್ಬೋದು. ಗಾರ್ಜಿಯಸ್ ಡಿಸ್ಪ್ಲೇ, ಅಲ್ಲಿ ಬಹಳ ಚೆನ್ನಾಗಿ ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ. ಕ್ಯಾಮ್ರಾ ಸೆಟಪ್ ತುಂಬಾ ಚೆನ್ನಾಗಿದೆ ಅಂಡ್ ಫೀಚರ್ಸ್ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ Motorola ಇತ್ತೀಚೆಗೆ. ಸೊ ಹಾಗಾಗಿ ಅದನ್ನು ಕನ್ಸಿಡರ್ ಮಾಡ್ಬೋದು. ದರ್ ಇಸ್ Realme 11X ಕೂಡ ಇದೆ, ಅದನ್ನು ಚೆನ್ನಾಗಿದೆ ಫೋನ್. ಆ್ಯಂಡ್ Poco M6 Pro, ಆ್ಯಕ್ಚುಲಿ ಇದ್ರ ಸಿಬ್ಲಿಂಗ್ ಅಲ್ವಾ Poco ಎಲ್ಲ. ಸೊ ಅವರು ಅರೌಂಡ್ 12,000-13,000 rupeesಗೆ ನಿಮಗೆ ವಿತ್ ಸಿಮಿಲರ್ ಫೀಚರ್ ಸೆಟ್, ಸಿಮಿಲರ್ ಪ್ರೊಸೆಸರ್ ಎಲ್ಲ ಸಿಗ್ತಾ ಇದೆ. ಸೊ ಇದ್ರ ಬದಲು ನೀವು ಈಸಿಲಿ Poco M6 Pro ತೊಗೊಂಡು ಎಂಜಾಯ್ ಮಾಡಬಹುದು. ಬಟ್ ಅಗೇನ್ ಡಿಸೈನ್ ವೈಸ್, ಆಮೇಲೆ ಸ್ಲಿಮ್ ಫ್ಯಾಕ್ಟರ್ ಇರ್ಬೋದು, ಆಮೇಲೆ ಫಾಸ್ಟ್ ಚಾರ್ಜಿಂಗ್ ಇರ್ಬೋದು, ಆಮೇಲೆ ಡಿಸ್ಪ್ಲೇ ಇರ್ಬೋದು. ಸೊ ಇದು ಡೆಫಿನೆಟ್ಲಿ ರೆಡ್ಮಿಗೆ ಪ್ಲಸ್ ಪಾಯಿಂಟ್ ಹೋಗುತ್ತೆ. IQ00 ಕಡೆಯಿಂದ, ಅಂದರೆ ವಿವೋ ಅವ್ರದ್ದು IQ00 Z7S ಅಂತ ಇದೆ. ಸೊ ಅದು ವೆರಿ ಕಾಂಪಿಟೇಟಿವ್ ಆಗಿ ಪ್ರೈಸ್ ಮಾಡಿ ತುಂಬ ಒಳ್ಳೆ ಫೀಚರ್ ಸೆಟ್ ಅಲ್ಲಿನೂ ಸಿಗ್ತಾ ಇದೆ ನಿಮಗೆ. ಸೊ ಇಷ್ಟು ಫೋನ್ಸ್ ನೀವು ಕನ್ಸಿಡರ್ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಖರೀದಿ ಮಾಡ್ಬೋದು. ಡೆಫಿನೆಟ್ಲಿ ಕಾಮೆಂಟ್ಸ್ ಚೆಕ್ ಮಾಡಿರಿ, ನಾನು ಲೇಟೆಸ್ಟ್ ಅಪ್ಡೇಟ್ ಪ್ರೈಸಿಂಗ್ ಏನಾದರೂ ಇದರಲ್ಲಿ ಹಾಕಿರ್ತೀನಿ. ಹೋಪ್ಫುಲಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ. ಜಸ್ಟ್ ಬ್ರೀಫ್ ವಿಡಿಯೋ. ಸೊ ರೆಡ್ಮಿ ನೋಟ್ 13 ಇಲ್ಲಿ ಬಂದಿದೆ. ನಾನು ಇದರದ್ದು ರಿಲೇಟೆಡ್ ಕ್ಯಾಮ್ರಾ ಫೀಚರ್ಸ್ ಬೇರೆದಿರ್ಬೋದು, ಏನಾದರೂ ಹೊಸದಿದ್ದರೆ ನಾನು ಡೆಫಿನೆಟಾಗಿ ಫುಲ್ ವೀಡಿಯೋಸ್ ಮಾಡ್ತೀನಿ. ಸೊ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡ್ರಿ. ಏನಾದರೂ ಹೊಸದಾಗಿದ್ದರೆ ಅಥವಾ ಡಿಫ್ರೆಂಟ್ ಕಾಣಿಸಿದ್ರೆ ನಾನು ಡೆಫಿನೆಟಾಗಿ ಹೇಳ್ತೀನಿ. ಸೊ ಆಲ್ಟರ್ನೇಟ್ ಫೋನ್ಸ್ ಕೂಡ ರೆಕಮೆಂಡ್ ಮಾಡಿದ್ದೀನಿ. ಸೊ 20,000
ರುಪೀಸ್ ಒಳಗಡೆ ನೀವು ಆ ಫೋನ್ಸಲ್ಲಿ ಕನ್ಸಿಡರ್ ಮಾಡ್ಬೋದು. ಇನ್ನೊಂದು ನೆನಪು ಬಂತು ನನಗೆ, ಸ್ಯಾಮ್ಸಂಗ್ ಕಡೆಯಿಂದ M34 5G ಅದು ಅರೌಂಡ್ 15,000 ರುಪೀಸ್ಗೆ ಸಿಗ್ತಾ ಇದೆ ನಿಮಗೆ. ಅದನ್ನು ತುಂಬ ಚೆನ್ನಾಗಿದೆ ಫೋನ್ ಆ್ಯಕ್ಚುಲಿ. ಸೊ ಅದನ್ನು ನೀವು ಕನ್ಸಿಡರ್ ಮಾಡಬಹುದು. ಹೋಪ್ಫುಲಿ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಫ್ ಎಸ್ ಇದರ್ ಲೈಕ್ ಬಟನ್ ಶೇರ್ ಮಾಡಿರಿ, ಹಾಗೆ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಹಾಗಾದರೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿವನ್, ಬಾಯ್ ಬಾಯ್.